ಮಕ್ಕಳೇ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಪವಿತ್ರ. ನೀವು ಹಿಂದಿನ ತರಗತಿಯಲ್ಲಿ ಪ್ರಾಮಾಣಿಕ ಬಾಲಕ ಪಾಠವನ್ನ ಓದುವುದರ ಜೊತೆಗೆ ಆ ಪಾಠಕ್ಕೆ ಸಂಬಂಧಿಸಿದಂತಹ ಪದಗಳ ಅರ್ಥಗಳನ್ನ ನೀವೇನ್ ಮಾಡಿದ್ದೀರಿ ತಿಳಿದುಕೊಂಡಿದ್ದೀರಿ. ಮಕ್ಕಳೇ ದಯವಿಟ್ಟು ನೀವು ಮನೆಯಲ್ಲಿ ನಾನು ಯಾವ ರೀತಿ ಪಾಠವನ್ನ ಓದ್ತೀನೋ ನೀವು ಕೂಡ ಒಂದ್ ಕಡೆ ಕುತ್ಕೊಂಡು ಈ ಪಾಠವನ್ನ ಓದಬೇಕು. ನಂತರ ಪದಗಳ ಅರ್ಥಗಳನ್ನು ಕೂಡ ತಿಳ್ಕೋಬೇಕು. ಹಾಗಾದ್ರೆ ಈ ಪಾಠದಲ್ಲಿರ್ತಕ್ಕಂಥ ವಿಷಯವನ್ನ ನಾವೇನ್ ಮಾಡೋಣ, ಇಂದಿನ ತರಗತಿಯೊಳಗಡೆ ತಿಳಿದುಕೊಳ್ಳೋಣ. ಶಾಲೆಯ ಗಂಟೆ ಬಾರಿಸಿತು. ಶಾಲೆಯಿಂದ ಹೊರಬಂದ ಮಕ್ಕಳೆಲ್ಲ ಮನೆಯತ್ತ ಹೊರಟರು. ಅಂದ್ರೆ ಇದು ಶಾಲೆ ಮುಗಿಯುವಂತ ಸಮಯ, ಅಂದ್ರೆ ಶಾಲೆ ಟೈಮ್ ಮುಗೀತು ಅಂತ ಹೇಳ್ತೀವಲ್ಲ, ಅದೇ ರೀತಿ ಶಾಲೆ ಗಂಟೆ ಏನಾಗುತ್ತೆ, ಡನ 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 ಅಂತ ಬಾರಿಸುತ್ತೆ. ಆಗ ಶಾಲೆಯಿಂದ ಏನ್ ಮಾಡ್ತಾರೆ, ಮಕ್ಕಳೆಲ್ಲ ಹೊರಬಂದು ಅವರವರ ಮನೆ ಕಡೆ ಏನ್ ಮಾಡ್ತಾರೆ, ಹೊರಡ್ಲಿಕ್ಕೆ ಸಿದ್ಧರಾಗ್ತಾರೆ. ನೀವು ಕೂಡ ಏನ್ ಮಾಡ್ತಾ ಇರ್ತೀರಿ, ಕೊನೆ ಕ್ಲಾಸು ಅಂದ್ರೆ ಕೊನೆ ಪೀರಿಯಡ್ ಇದ್ದಾಗ ಯಾವಾಗ ಬೆಲ್ ಹೊಡೆಯುತ್ತೋ ಅಂತ ಕಾತುರದಿಂದ ನೀವೇನ್ ಮಾಡ್ತಾ ಇರ್ತೀರಿ, ಕಾದು ಕುಳಿತಿರ್ತೀರಿ. ಅದ್ರ ಜೊತೆಗೆ ಎಲ್ಲ ಸಿದ್ಧತೆಯೊಳಗಿರ್ತೀರಿ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿರ್ತೀರಿ. ಪುಸ್ತಕಗಳು, ಪೆನ್ನು, ಪೆನ್ಸಿಲ್ಲು, ರಬ್ಬರು, ನಿಮ್ದು ಪೌಚು ಎಲ್ಲವನ್ನು ನೀವೇನ್ ಮಾಡ್ತೀರಿ, ಬ್ಯಾಗ್ ಒಳಗಡೆ ಹಾಕಿ ನಿಮ್ಮ ಟಿಫಿನ್ ಬಾಕ್ಸ್ ಅನ್ನು ಕೂಡ ನಿಮ್ ಕೈಯಲ್ಲಿ ಹಿಡ್ಕೊಂಡು ಯಾವಾಗ ಬೆಲ್ ಆಗುತ್ತೋ ಅಂತ ಕಾಯ್ತಾ ಇರ್ತೀರಿ. ಹೌದಾ? ಬೆಲ್ ಆದ ತಕ್ಷಣ ನೀವೇನ್ ಮಾಡ್ತೀರಿ, ನಿಮ್ ಸ್ಕೂಲ್ ಬಸ್ ಅನ್ನ ಹತ್ಕೊಂಡು ನಿಮ್ ಮನೆಗೆ ನೀವೇನ್ ಮಾಡ್ತೀರಿ, ಸೇರ್ಕೊಳ್ತಾ ಇರ್ತೀರಿ. ಈ ಪ್ರಾಮಾಣಿಕ ಬಾಲಕದಲ್ಲಿ ಶಾಲೆ ಗಂಟೆ ಬಾರಿಸಿದ ತಕ್ಷಣ ಶಾಲೆಯಿಂದ ಹೊರ ಬಂದಿರತಕ್ಕಂತ ಮಕ್ಕಳೆಲ್ಲ ಏನ್ ಮಾಡ್ತಾರೆ, ಮನೆಯತ್ತ ಹೋಗ್ತಾ ಇರ್ತಾರೆ. ಆಗ ಹೋಗುವ ದಾರಿಯ ಬದಿಯಲ್ಲಿ, ಅಂದ್ರೆ ಆ ದಾರಿಯಲ್ಲಿ ಏನಾಗುತ್ತೆ, ಅವ್ರು ಹೋಗುವಂತಹ ದಾರಿಯಲ್ಲಿ ಏನಿರುತ್ತೆ, ಒಂದು ಮಾವಿನ ತೋಪಿನಲ್ಲಿ ಬೆಳೆದು ಪಕ್ವವಾಗಿದ್ದ ಮಾವಿನ ಹಣ್ಣುಗಳು ಮಕ್ಕಳನ್ನು ಆಕರ್ಷಿಸಿದವು. ಹೌದಾ? ಆ ಮಕ್ಕಳು ಮನೆಗೇನು ಹೋಗ್ತಾ ಇರ್ತಾರೋ ಆ ದಾರಿ ಒಳಗಡೆ ಒಂದು ಮಾವಿನ ತೋಟ ಇರುತ್ತೆ. ಆ ಮಾವಿನ ತೋಟದೊಳಗಡೆ, ಮಾವಿನ ಮರಗಳೊಳಗಡೆ ಸಾಕಷ್ಟು ಮಾವಿನ ಹಣ್ಣುಗಳು ಬೆಳೆದಿರುತ್ತೆ. ಪಕ್ವವಾಗಿರುತ್ತೆ ಅಂದ್ರೆ ಅದರರ್ಥ ಪೂರ್ತಿ ಹಣ್ಣಾಗಿರುತ್ತೆ. ಹೌದಾ? ಹಣ್ಣಾಗಿರೋದ್ರಿಂದ ಆ ಎಲ್ಲ ಮಾವಿನ ಹಣ್ಣುಗಳು ಏನ್ ಮಾಡುತ್ತೆ, ಮಕ್ಕಳನ್ನ ಆಕರ್ಷಿಸುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿ ಮಾವಿನ ಹಣ್ಣುಗಳು ಬೆಳೆದಿದ್ದಾವಲ್ವಾ, ನಾವು ಅವನ್ನ ಕಿತ್ಕೋಬೇಕಲ್ವಾ, ತಿನ್ಬೇಕಲ್ವಾ. ಹೌದಾ? ಈ ರೀತಿಯ ಆಸೆ ಆ ಮಕ್ಕಳಲ್ಲಿ ಏನಾಗುತ್ತೆ, ಮೂಡುತ್ತೆ. ಆಗ ಹಣ್ಣು ತಿನ್ನುವಂತಹ ಆಸೆಯಿಂದ ಮಕ್ಕಳು ಏನ್ ಮಾಡ್ತಾರೆ, ಆ ತೋಪನ್ನ ಅಂದ್ರೆ ಆ ತೋಟವನ್ನ ಏನ್ ಮಾಡ್ತಾರೆ, ಪ್ರವೇಶ ಮಾಡ್ತಾರೆ. ಅಂದ್ರೆ ಆ ತೋಟದೊಳಗಡೆ ಅವ್ರು ಏನ್ ಮಾಡ್ತಾರೆ, ಎಲ್ಲಾ ಮಕ್ಕಳು ಕೂಡ ಆ ತೋಟದೊಳಗಡೆ ಹೋಗ್ತಾರೆ. ಹೋದ ತಕ್ಷಣ ಕೆಲವರು ಮರವನ್ನೇ ಏರ್ಬಿಡ್ತಾರೆ. ಹೌದಾ? ಕೆಲವರು ಏನ್ ಮಾಡ್ತಾರೆ, ದೂರದಿಂದ ಕಲ್ಲನ್ನ ಬೀಸಿ ಹಣ್ಣುಗಳನ್ನ ಏನ್ ಮಾಡ್ತಾರೆ, ಕೆಳಗಡೆ ಬೀಳಿಸ್ತಾ ಇರ್ತಾರೆ. ನಂತರ ಸಿಕ್ಕ ಹಣ್ಣುಗಳನ್ನೇ ಖುಷಿಯಿಂದ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಮಕ್ಕಳು ಕೂಡ, ಎಲ್ಲ ಫ್ರೆಂಡ್ಸ್ ಏನ್ ಮಾಡ್ತಾರೆ, ಹಂಚಿಕೊಂಡು ತಿನ್ಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ. ಆಗ ಏನಾಗುತ್ತೆ ಅಂದ್ರೆ, ಮಕ್ಕಳೆಲ್ಲ ಏನ್ ಮಾಡ್ತಾ ಇರ್ತಾರೆ, ಕಲ್ ಬೀಸಾಡೋದು, ಚೀರಾಡೋದು, ಮರ ಏರೋದು, ಹೌದಾ, ಗದ್ದಲ ಆಗ್ತಾ ಇರುತ್ತೆ. ಆ ಗದ್ದಲವನ್ನ ಕೇಳಿರ್ತಕ್ಕಂತ ತೋಟದ ಮಾಲೀಕ, ಅಂದ್ರೆ ತೋಟದ ಒಡೆಯ, ಹೌದಾ, ತೋಟ ಮಾಲೀಕ ಒಬ್ಬ ಇರ್ತಾನೆ. ಆ ಮಾಲೀಕ ಏನ್ ಮಾಡ್ತಾನೆ, ಓಡಿ ಬರ್ತಾನೆ, ಧಾವಿಸಿ ಅಂದ್ರೆ ಓಡಿ ಬರೋದು. ಯಾರಿದ್ದೀರಪ್ಪ ತೋಟದಲ್ಲಿ, ಯಾರ್ ಹಣ್ಣು ಕದೀತಾ ಇದ್ದೀರಾ ಅಂತ ಹೇಳಿ ಅವನು ಏನ್ ಮಾಡ್ತಾನೆ, ಓಡಿ ಬರ್ತಾನೆ. ಆಗ ಅನಿರೀಕ್ಷಿತವಾಗಿ ಬಂದ ಅವನನ್ನ ಕಂಡು ಮಕ್ಕಳು ಎಲ್ರು ಏನ್ ಮಾಡ್ತಾರೆ, ಗಲಿಬಿಲಿಗೊಂಡು ಚೆಲ್ಲಾಪಿಲ್ಲಿಯಾಗಿ ಓಡ್ ಹೋಗ್ಬಿಡ್ತಾರೆ. ಹೌದಾ? ಎಲ್ಲ ಮಕ್ಕಳು ಓಡ್ರೋ, ಮಾಲೀಕ ಬಂದ ಓಡ್ರೋ ಅಂತ ಹೇಳಿ ಎಲ್ಲ ಮಕ್ಕಳು ಏನ್ ಮಾಡ್ಬಿಡ್ತಾರೆ, ಆ ಮಾಲೀಕನನ್ನ ನೋಡಿದ ತಕ್ಷಣನೇ ಕೈಯಲ್ಲಿರ್ತಕ್ಕಂಥ ಮಾವಿನ ಹಣ್ಣುಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಆ ಸ್ಕೂಲ್ ಅಂದ್ರೆ ಶಾಲೆಯ ಒಂದು ಬ್ಯಾಗ್ ಅನ್ನ ಧರಿಸಿ ಏನ್ ಮಾಡ್ತಾರೆ, ಆ ತೋಟದಿಂದ ಎಲ್ರೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಗಲಿಬಿಲಿಯಾಗಿ ಅಲ್ಲೊಬ್ರು ಇಲ್ಲೊಬ್ರು ಆ ಕಡೆ ಈ ಕಡೆ ಎಲ್ರೂ ಕೂಡ ಏನ್ ಮಾಡ್ಬಿಡ್ತಾರೆ ಮಕ್ಕಳೇ, ಓಡೋಗ್ಬಿಡ್ತಾರೆ. ಓಡೋಗ್ತಾರೆ. ಆದ್ರೆ ಆ ಎಲ್ಲ ಹುಡುಗರು ಓಡೋಗ್ತಾರೆ. ಅದರಲ್ಲಿ ಒಬ್ಬ ಹುಡುಗ ಮಾತ್ರ ಓಡದೆ ಅಲ್ಲಿಗೆ ನಿಂತು ಬಿಟ್ಟಿರ್ತಾನೆ. ಆಗ ಮಾಲೀಕ ಏನ್ ಮಾಡ್ತಾನೆ, ಹತ್ತಿರ ಬರ್ತಾನೆ, ಆ ಹುಡುಗನನ್ನ ಹಿಡ್ಕೊಳ್ತಾನೆ. ಹಿಡ್ಕೊಂಡು ಏನ್ ಮಾಡ್ತಾನೆ, ಯಾಕೆ ನೀ ನಮ್ಮ ತೋಟದಲ್ಲಿ ಹಣ್ಣನ್ನ ಕದೀತಾ ಇದ್ದೀರಿ? ನಿನ್ನ ಅಪ್ಪ ಮತ್ತೆ ನಿನ್ನ ಅಮ್ಮ ಗುರುಗಳು ಇದನ್ನೇ ಏನು ನಿನಗೆ ಕಲಿಸಿದ್ದು? ಆ ಮಾಲೀಕ ಏನ್ ಮಾಡ್ತಾನೆ, ನಿನ್ನ ಅಪ್ಪ ಅಮ್ಮ ಮತ್ತೆ ನಿನ್ ಗುರುಗಳು ಸ್ಕೂಲ್ ಒಳಗಡೆ ನಿನಗೆ ಇದನ್ನೇ ಹೇಳ್ಕೊಡ್ತಾರೇನೋ ಅಂತ ಹೇಳಿ ಆ ತೋಟದ ಮಾಲೀಕ ಆ ನಿಂತ್ಕೊಂಡಿರ್ತಕ್ಕಂಥ ಹುಡುಗನನ್ನ ಗದರಿಸಿ ಏನ್ ಮಾಡ್ತಾನೆ, ಬೈಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನು ಮಾತು ಕೇಳಿದ ತಕ್ಷಣವೇ ಹುಡುಗ ಏನ್ ಮಾಡ್ತಾನೆ, ಜೋರಾಗಿ ಅಳ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಮಾಲೀಕ, ಏ ಯಾಕೆ ಅಳ್ತಾ ಇದೀಯ, ಆ ನಾನೇನು ನಿನ್ಗೆ ಹೊಡ್ದಿನೇನು ಅಂತ ಕೇಳ್ತಾನೆ. ಆಗ ನಾನೇನು ನಿನಗೆ ಹೊಡ್ದಿನೇನು,
ಹೌದಾ, ನೀ ಯಾಕೆ ಇಷ್ಟು ಜೋರಾಗಿ ಅಳ್ತಾ ಇದೀಯಾ ಅಂತ ಕೇಳಿದಾಗ ಆ ಬಾಲಕ ಏನ್ ಮಾಡ್ತಾನೆ, ವಿನಯದಿಂದ ಅತ್ಯಂತ ವಿನಯದಿಂದ ಏನ್ ಮಾಡ್ತಾನೆ, ಉತ್ತರವನ್ನ ಕೊಡ್ತಾನೆ. ಏನಂತ, ನೋಡಿ ಸರ್, ನಾನು ಮಾಡಿದ್ದು ತಪ್ಪು. ಹೌದಾ, ನಾನು ಮಾಡಿದ್ದು ತಪ್ಪೇ ಮಾಡಿದ್ದೀನಿ, ನನಗೆ ಗೊತ್ತಿದೆ. ಹೌದಾ, ಇನ್ನೆಂದು ಇಂತಹ ತಪ್ಪನ್ನು ಮಾಡುವುದಿಲ್ಲ. ನಾ ಮಾಡಿರ್ತಕ್ಕಂಥ ತಪ್ಪು ಅನ್ನೋದು ನನಗೆ ಗೊತ್ತಾಗಿದೆ. ಇಂತಹ ತಪ್ಪನ್ನ ನಾನು ಇನ್ನೆಂದಿಗೂ ಇಂಥ ತಪ್ಪನ್ನ ಮಾಡೋದಿಲ್ಲ. ಆದ್ರೆ ನಾನು ಮಾಡಿದಂತಹ ತಪ್ಪಿಗೆ ನೀವೆಲ್ಲ ಏನ್ ಮಾಡಿದ್ರಿ, ನನ್ನ ತಂದೆಗೆ ಬೈದ್ರಿ, ತಾಯಿಗೆ ಬೈದ್ರಿ, ಗುರುಗಳನ್ನ ನೀವೇನ್ ಮಾಡಿದ್ರಿ, ನಿಂದನೆಗೆ ಒಳಪಡಿಸಿದ್ರಲ್ಲ, ಅದಕ್ಕೆ ನನಗೇನಾಯ್ತು, ದುಃಖ ಆಗ್ತಾ ಇದೆ ಅಂತ ಆ ಬಾಲಕ ಜೋರಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಬಾಲಕನಲ್ಲಿರ್ತಕ್ಕಂಥ ಮುಗ್ಧ ಅಂದ್ರೆ ಅತ್ಯಂತ ಮುಗ್ಧತೆ ಇರುತ್ತೆ. ಸತ್ಯವನ್ನ ಅವನು ಒಪ್ಕೊಳ್ತಾನೆ. ಹೌದಾ, ನಾನು ತಪ್ಪು ಮಾಡಿದ್ದೀನಿ, ಈ ತಪ್ಪನ್ನ ನಾನು ಮುಂದೆ ಯಾವತ್ತೂ ಮಾಡಲ್ಲ. ಆದ್ರೆ ನಾನ್ ಮಾಡಿರ್ತಕ್ಕಂಥ ತಪ್ಪಿಗೆ ನೀವೇನ್ ಮಾಡಿದ್ರಿ, ನನ್ನ ಅಪ್ಪ ಅಮ್ಮ ನನ್ನ ಗುರುಗಳನ್ನ ನಿಂದಿಸಿದ್ರಲ್ವಾ, ನನ್ನ ಗುರುಗಳಿಗೆ ನೀವು ಬೈದ್ರಲ್ವಾ, ನನಗೆ ಅದಕ್ಕೆ ಏನಾಯ್ತು, ತುಂಬಾ ಅಳು ಬಂತು ಅಂತ ಹೇಳಿದ ತಕ್ಷಣ ಆ ಬಾಲಕನ ಆ ಬಾಲಕನಲ್ಲಿರ್ತಕ್ಕಂಥ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನ ಕೇಳಿ ಆ ಮಾಲೀಕನ ಮನಸ್ಸು ಏನಾಗುತ್ತೆ, ಕರಗ್ಬಿಡುತ್ತೆ. ಆ ಮಾಲೀಕನ ಮನಸ್ಸು ಕರಗ್ಬಿಡುತ್ತೆ. ಕರಗಿ ಹೇಳ್ತಾನೆ, ಮಗು, ನಿನ್ನ ತಪ್ಪು ನೀನು ಒಪ್ಪಿಕೊಂಡಿರುವೆ. ನೀನೇನ್ ಮಾಡ್ದೆ, ನೀನ್ ಮಾಡಿರ್ತಕ್ಕಂಥ ತಪ್ಪನ್ನ ನೀನು ಒಪ್ಕೊಂಡಿದೀಯಾ. ನಿನ್ನ ಪ್ರಾಮಾಣಿಕತೆ ನನಗೆ ತುಂಬಾನೇ ಇಷ್ಟವಾಯ್ತು. ನೀನು ಮಾತನಾಡಿದಂತಹ ಸತ್ಯ ನನಗೆ ತುಂಬಾನೇ ಇಷ್ಟ ಆಯ್ತು. ತಪ್ಪನ್ನ ಅರಿಯುವಂತಹ ನಿನ್ನ ಗುಣ ಮತ್ತು ಆ ತಪ್ಪನ್ನ ತಿದ್ದಿಕೊಳ್ಳುವಂತಹ ನಿನ್ನ ಗುಣ ಏನ್ ಮಾಡುತ್ತೆ, ನಿನ್ನನ್ನ ಮುಂದೆ ದೊಡ್ಡ ವ್ಯಕ್ತಿಯನ್ನಾಗಿ ನಿನ್ನ ಮಾಡುತ್ತೆ ಅಂತ ಹೇಳಿ ಆ ಮಾವಿನ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಇನ್ನೂ ಸ್ವಲ್ಪ ಹಣ್ಣುಗಳನ್ನ, ಮತ್ತಷ್ಟು ಮಾವಿನ ಹಣ್ಣುಗಳನ್ನ ನೀಡಿ ಆ ಬಾಲಕನನ್ನ ಸಮಾಧಾನ ಪಡಿಸ್ತಾನೆ. ಸಮಾಧಾನ ಪಡಿಸಿ ಆ ಬಾಲಕನನ್ನ ಏನ್ ಮಾಡ್ತಾನೆ, ಕಳಿಸ್ತಾನೆ. ಹೀಗೆ ತನ್ನ ಪ್ರಾಮಾಣಿಕತೆಯಿಂದ ಮಾಲೀಕನ ಮನಸ್ಸನ್ನ ಗೆದ್ದ ಆ ಬಾಲಕನ ಹೆಸರೇ ಲಾಲ್ ಬಹದ್ದೂರ್ ಶಾಸ್ತ್ರಿ. ಹೌದಾ, ಈ ಏನು ನಿಜ ಒಂದು ಘಟನೆಯನ್ನ ನೀವು ಕೇಳಿದ್ರಲ್ಲ, ಆ ನಿಜ ಘಟನೆ ನಡೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಹಾಗಾದರೆ ಈ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ನಮ್ಮ ದೇಶಕ್ಕಾಗಿ ಏನನ್ನ ಮಾಡಿದ್ರು, ಯಾವ ಸೇವೆಯನ್ನ ಸಲ್ಲಿಸಿದ್ದಾರೆ ಅನ್ನೋದನ್ನ ನಾವೇನ್ ಮಾಡೋಣ, ಮತ್ತೆ ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಒಳ್ಳೆಯದಾಗ್ಲಿ.